ವೈಭವಯುತವಾಗಿ ನಡೆದ 5252ನೇ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವ. ಶ್ರೀಕೃಷ್ಣ ಜನ್ಮಾಷ್ಟಮಿ ಭಾರತದಲ್ಲಿ ಆಚರಿಸಲ್ಪಡುವ ಒಂದು ಪ್ರಮುಖವಾದ ಹಬ್ಬ. ಕೃಷ್ಣ ಹುಟ್ಟಿದ ದಿನವನ್ನ ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಅಂತ ವೈಭವದಿಂದ ಆಚರಿಸಲಾಗುತ್ತೆ ಎಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಟಿಬಿ ಜಯಚಂದ್ರ ಹೇಳಿದ್ದಾರೆ. ಇವರ ಜೊತೆಗೆ ಮಾಜಿ ಶಾಸಕ ಡಾಕ್ಟರ್ ಸಿಎಂ ರಾಜಶೇಖರ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಶ್ರೀಕೃಷ್ಣ ಪರಮಾತ್ಮ ದ್ವಾಪರ ಯುಗದಲ್ಲಿ ದೇವಕಿಯ 8ನೇ ಮಗುವಾಗಿ ಜನಿಸಿ ಯುಗ ಪುರುಷನಾಗಿ ಗೀತಾಚಾರ್ಯ ಎಲ್ಲರೂ ಸಹ ಧಾರ್ಮಿಕವಾಗಿ ಸಹಜೀವನ ನಡೆಸುವ ಬಗ್ಗೆ ಪರಿಕಲ್ಪನೆ ತತ್ವಜ್ಞಾನವನ್ನ ನೀಡುತ್ತಾ ಬಂದಂತಹ ಯಾದವ ಶ್ರೇಷ್ಠ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಜಗತ್ತಿನಲ್ಲಿ ಅಧರ್ಮ ಮತ್ತು ಪಾಪಗಳು ಹೆಚ್ಚಾದಾಗ ಧರ್ಮ ಸಂಸ್ಥಾಪನೆಗಾಗಿ ಭಗವಾನ್ ವಿಷ್ಣುವು ಭೂಮಿಯಲ್ಲಿ ಕೃಷ್ಣನಾಗಿ ಅವತರಿಸಿದ ಹಬ್ಬವಾಗಿದೆ. ಭಗವಂತ ತೋರಿಸಿದ ಧರ್ಮದ ಹಾದಿಯಲ್ಲಿ ಇಂದು ನಾವೆಲ್ಲ ನಡೆಯಬೇಕಿದೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆ ಇಂದು ನಗರದಲ್ಲಿ ಪ್ರಮುಖ ರಸ್ತೆಗಳಲ್ಲಿ ರಥಯಾತ್ರೆ ಮುಖೇನ ವೈಭವಯುತವಾಗಿ ನಡೆದು ಎಲ್ಲರಲ್ಲೂ ಸೌಹಾರ್ದ ಬಾಂಧವ್ಯ ಎಸೆಯುವಲ್ಲಿ ಸಾಕ್ಷಿಯಾಗಿದೆ. ವನಕಲ್ ಮಠದ ಡಾಕ್ಟರ್ ಬಸವರ ನಮಾನಂದ ಸ್ವಾಮೀಜಿ, ಚಿತ್ರದುರ್ಗದ ಯಾದವ ಮಹಾಸಂಸ್ಥಾನ ಮಠದ ಯಾದವಾನಂದ ಸ್ವಾಮೀಜಿ, ಕಾಡುಗೊಲ್ಲ ನಿಗಮ ಮಂಡಳಿ ಮಾಜಿ ಅಧ್ಯಕ್ಷ ಚಂಗಾವರ ಮಾರಣ್ಣ, ಯುವ ನಾಯಕ ಸಂಜಯ್ ಜಯಚಂದ್ರ, ಹಿರಿಯ ನಾಯಕರಾದ ಆರ್ ಉಗ್ರೇಶ್, ಬಿಕೆ ಮಂಜುನಾಥ್, ಸೂರೆಕುಂಟೆ ಸತ್ಯಣ್ಣ, ರಾಜ್ಯ ಕೆಪಿಸಿಸಿ ಒಬಿಸಿಸಿ ಘಟಕದ ಉಪಾಧ್ಯಕ್ಷ ಹಾರೋಗೆರೆ ಮಹೇಶ್, ಬೇವಿನಹಳ್ಳಿ ಸುದರ್ಶನ್, ಯುವ ಮುಖಂಡ ಬಿಜೆಪಿ ಒಪಿಸಿ ಜಿಲ್ಲಾಧ್ಯಕ್ಷ ಮಾಗೋಡು ಪ್ರತಾಪ್ ಹಾಗೂ ಗೊಲ್ಲ ಸಮುದಾಯದ ಪ್ರಮುಖರು ಮುಖಂಡರು ಈ ವೇಳೆ ಉಪಸ್ಥಿತರಿದ್ದರು. ಜೀವನದಲ್ಲಿ ಯಶಸ್ಸು ಕಾಣಬೇಕು ಅಂತಂದ್ರೆ ನೀನು ಶ್ರಮದಾನದ ಮೂಲಕ ಈ ಸಮಾಜದಲ್ಲಿ ಪಾಲ್ಗೊಳ್ಬೇಕು ಅನ್ನುವಂಥದ್ದು. ಅನ್ನದಾನಂ ಪರಂ ದಾನಂ ವಿದ್ಯೆ ದಾನಂ ಅತಃ ಪರಂ ಅನ್ನೇನ ಕ್ಷಣಿಕ ತೃಪ್ತಿಗೆ ಯಾವ ಜೀವಂಚ ವಿದ್ಯಾ ಅನ್ನುವಂಥದ್ದು. ಶ್ರೀಕೃಷ್ಣ ಪರಮಾತ್ಮ ಹೇಳೋದೇನಪ್ಪಾ ಅಂದ್ರೆ ಅನ್ನದಾನ ಅನ್ನುವಂಥದ್ದು ಅದು ಪರಂ ದಾನ, ಶ್ರೇಷ್ಠವಾದ ದಾನ. ಆ ದಾನ ಒಂದೊತ್ತು ಪ್ರಸಾದವನ್ನ ಮಾಡಿದ್ರೆ ಮತ್ತೆ ಮಧ್ಯಾಹ್ನ ಹಸಿವಾಗುತ್ತೆ, ಮಧ್ಯಾಹ್ನ ಪ್ರಸಾದ ಮಾಡಿದ್ರೆ ಸಂಜೆ ಹಸಿವಾಗುತ್ತೆ. ಆದ್ರೆ ಅನ್ನೇನ ಕ್ಷಣಿಕ ತೃಪ್ತಿಗೆ ಯಾವ ಜೀವಂಚ ವಿದ್ಯಾ, ವಿದ್ಯೆ ಅನ್ನುವಂತಹ ಬುದ್ಧಿ, ಜ್ಞಾನ ಅನ್ನುವಂತಹ ಬುದ್ಧಿ ಯಾರು ನಿತ್ಯ ಬೆಳೆಸುತ್ತಾರೋ ಅವರು ನಿಜವಾದ ಜ್ಞಾನಿಗಳು ಈ ಸಮಾಜದೊಳಗೆ ಅನ್ನುವಂತ ಮಾತನ್ನ ಶ್ರೀಕೃಷ್ಣ ಹೇಳ್ತಾರೆ. ಶ್ರೀಕೃಷ್ಣ 553ನೇ ವರ್ಷದ ಜಯಂತಿ, 5530ನೆಯ ಜಯಂತಿ ಇದು ದ್ವಾಪರ ಯುಗದಿಂದ ಹಿಡಿದು. ಆತ 4 ಯುಗಗಳಲ್ಲಿ ಕೃಷ್ಣ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅನ್ನುವಂಥದ್ದು. ಶ್ರೀಕೃಷ್ಣ ದ್ವಾಪರ ಯುಗದಲ್ಲಿ ಜನಿಸಿ ಈ ಕಲಿಯುಗದಲ್ಲಿಯೂ 2 ಯುಗಗಳ ಕಾಲ ತನ್ನ ಶಕ್ತಿಯನ್ನ ಯಾವುದೇ ಜಾತಿ ಮತ ಪಂಥಗಳ ಭೇದವಿಲ್ಲದೆ ಸರ್ವ ಜನಾಂಗದರು ಈ ಶ್ರೀಕೃಷ್ಣನನ್ನ ಪೂಜಿಸುವಂತಹ ಒಂದು ಆರಾಧಿಸುವಂತಹ ಭಕ್ತರನ್ನ ಈ ನಾಡಿನಲ್ಲಿ ನಾವು ಕಾಣುವಂಥದ್ದು. ಇವತ್ತು ನಮ್ಮ ಸಮಾಜದಲ್ಲಿ ಸಂಘಟನೆ ಬಹಳ ಮುಖ್ಯವಾಗುವಂಥದ್ದು. ಎಲ್ಲಿ ಸಂಘಟನೆ ಇರುವುದಿಲ್ಲವೋ ಅಲ್ಲಿ ನಾವು ಏನನ್ನು ಸಾಧಿಸುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಯಾವಾಗ ಅಂಬೇಡ್ಕರ್ 3 ಮಂತ್ರಗಳನ್ನ ಕೊಟ್ಟಿದ್ದಾರೆ, ಒಂದು ಶಿಕ್ಷಣ, ಮತ್ತೊಂದು ಸಂಘಟನೆ, ಮತ್ತೊಂದು ಹೋರಾಟ ಅನ್ನುವಂಥದ್ದು. ಶಿಕ್ಷಣವನ್ನ ನಾವೆಲ್ಲೆವರೆಗೂ ಕಲಿಯುವುದಿಲ್ಲವೋ, ಶಿಕ್ಷಣವಂತರ ಆಗೋದಿಲ್ಲವೋ ಅಲ್ಲೇವರೆಗೂ ಈ ಸಮಾಜ ಹೊರಗಡೆ ಬರಲು ಸಾಧ್ಯ ಇಲ್ಲ ಅನ್ನುವಂಥದ್ದು. ಶಿಕ್ಷಣ ಒಂದೇ ಬಡತನದಿಂದ ಮೇಲೇಳುವಲು ಒಂದೇ ಒಂದು ಅಂದ್ರೆ ಅದು ಶಿಕ್ಷಣ ಮಾತ್ರ ಅನ್ನುವಂಥದ್ದು. ಇವತ್ತು ಜಯಚಂದ್ರ ಸಾಹೇಬ್ರವರು ವಕೀಲರಾಗಿರೋದ್ರಿಂದ ಕಾನೂನು ಸಚಿವರಾಗಕ್ಕೂ ಸಾಧ್ಯ ಆಗಿದ್ದು. ಅವ್ರು ವಕೀಲ ಆಗಿರ್ಲಿಲ್ಲ ಅಂದಿದ್ರೆ, ಅವ್ರು ಕಾನೂನಿ ಪದವೀಧರ ಆಗಿರ್ಲಿಲ್ಲ ಅಂದಿದ್ರೆ, ನಾಲೆಡ್ಜ್ ಪರ್ಸನ್ ಆಗಿರ್ಲಿಲ್ಲ ಅಂದಿದ್ರೆ ಅದು ಸಾಧ್ಯ ಆಗ್ತಿರ್ಲಿಲ್ಲ. ಇವತ್ತು ಈ ಸಮಾಜಕ್ಕೆ 1 ಎಕರೆ ಜಾಗವನ್ನ ಕೊಡೋದ್ರ ಮೂಲಕವಾಗಿ ಹಾಸ್ಟೆಲ್ ಅನ್ನ ಮಾಡಬೇಕು, ಸಮುದಾಯ ಭವನ ಮಾಡಬೇಕು, ಸಮಾಜಕ್ಕೆ ಒಂದು ಶಕ್ತಿ ತುಂಬಬೇಕು ಅಂತ ಸಾಹೇಬರ ಕಾಲದಲ್ಲಿ ಇದನ್ನ ವ್ಯವಸ್ಥೆಯನ್ನ ಮಾಡಿದ್ರು. ಇದು ಇನ್ನೂ ಪೂರ್ಣ ಆಗಿಲ್ಲ, ಸಾಹೇಬರೇ ಪೂರ್ಣ ಮಾಡಿಸ್ಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಅನ್ನುವಂಥದ್ದು. ಆದ್ರೆ
ಸಾಹೇಬರು ಸಚಿವರಿದ್ದಂತ ಸಂದರ್ಭದಲ್ಲಿ ಕಾಡುಗೊಲ್ಲರಿಗೆ ಶಕ್ತಿಯನ್ನ ತುಂಬಬೇಕು ಅಂದ್ಬಿಟ್ಟು ಅವ್ರನ್ನ ಒಂದು ಅಭಿವೃದ್ಧಿ ನಿಗಮ ಆಗ್ಬೇಕು, ಕಾಡುಗೊಲ್ಲರು ಎಷ್ಟಿಗೆ ಹೋಗ್ಬೇಕು ಅನ್ನುವಂಥ ದೂರದೃಷ್ಟಿ ಇಟ್ಕೊಂಡು ಬುಡಕಟ್ಟು ಸಂಪ್ರದಾಯದಲ್ಲಿ ಕಾಡುಗೊಲ್ಲರು ಮತ್ತು ಮ್ಯಾಸ್ ನಾಯಕರು ಮೆಂಟಾಲಿಟಿ ಇಬ್ರು ಒಂದೇ ಇರುವಂತದ್ದು. ಆದ್ರೆ 1973ರಲ್ಲಿ ಮ್ಯಾಸ್ ನಾಯಕರು ಎಷ್ಟಿಗೆ ಮೀಸಲಾತಿಗೆ ಹೋದ್ರು, ಕಾಡುಗೊಲ್ಲರನ್ನ ಹಾಗೆ ಬಿಟ್ರು. ಆದ್ರೆ ಕಾಡುಗೊಲ್ಲರು ನಿಜವಾಗಲೂ ಅರ್ಹತೆ ಇರುವಂತದ್ದು ಎಷ್ಟಿ ಮೀಸಲಾತಿಗೆ ಕಾಡುಗೊಲ್ಲರೆ ಅನ್ನುವಂಥದ್ದನ್ನ ನಾವು ಯಾರೂ ಸಹ ಮರೆಯುವಂತಿಲ್ಲ. ಆದ್ರೆ ಇವತ್ತು ಅಲೆಮಾರಿ ಅಲೆಮಾರಿ ಪಟ್ಟಿಯಲ್ಲಿ ಕಾಡುಗೊಲ್ಲರಿಲ್ಲ, OBC ಪಟ್ಟಿಯಲ್ಲಿ ಕಾಡುಗೊಲ್ಲರಿಲ್ಲ. ಇದು ನಮ್ಮ ಸಮಾಜಕ್ಕೆ ಬಹಳ ನೋವನ್ನ ತಂದಿರುವಂತದ್ದು. ಹಾಗಾಗಿ ಸಾಹೇಬರು ಇವತ್ತು ಸೆಷನ್ ನಲ್ಲಿ ನಮ್ಮ ಕಾಡುಗೊಲ್ಲರನ್ನ ಅಲೆಮಾರಿ ಪಟ್ಟಿಗೆ ಸೇರಿಸುವಂತಹ ಒಕ್ಕರಳಿನಿಂದ ಕೆಲಸ ಆಗ್ಬೇಕಾ ಬೇಡವಾ? ಆಗ್ಬೇಕು ಅನ್ನೋರು ಕೈ ಎತ್ತರೆ. ಸಾಹೇಬರು ಇವತ್ತು ಸೆಷನ್ ನಲ್ಲಿ ಹೋಗಿ ಅಲೆಮಾರಿ ಪಟ್ಟಿಗೆ ಕಾಡುಗೊಲ್ಲರನ್ನ ಸೇರಿಸಬೇಕು. ಇವತ್ತು ಸಮಾಜದೊಳಗೆ ತುಳಿತಕ್ಕ ಒಳಗಾಗಿರುವಂತ ಈ ಸಮಾಜ ರಾಜಕೀಯ ಸ್ಥಾನಮಾನ ಇಲ್ಲ, ಸಾಮಾಜಿಕ ಸ್ಥಾನಮಾನ ಇಲ್ಲ, ಭೌತಿಕವಾಗಿರುವಂತಹ ಯಾವುದೇ ಸ್ಥಾನಮಾನಗಳಿಲ್ಲದೆ ಇವತ್ತು ಸಮಾಜ ಒಂದು ಅಧೋಗತಿಗೆ ಹೋಗ್ತಾ ಇರುವಂತದ್ದು. ಅದಕ್ಕೆ ಸರ್ವಜ್ಞ ಒಂದು ಮಾತನ್ನ ಹೇಳ್ತಾರೆ, ಬಲವಿಲ್ಲದ ಮಾತಿಗೆ ಬೆಲೆ ಇಲ್ಲ ಅನ್ನುವಂಥದ್ದು. ಇವತ್ತು ಬಲ ಬೇಕು ಅಂತಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗ್ಬೇಕು. ಸಮಾಜದಲ್ಲಿ ಶಕ್ತಿವಂತರಾಗೋದು ನಾಲೆಡ್ಜ್ ಮೂಲಕ ಅನ್ನುವಂಥದ್ದು. ಅದಕ್ಕೆ ಅಲೆಮಾರಿ ಪಟ್ಟಿಗೆ ಸೇರ್ಲಿಲ್ಲ ಅಂದ್ರೆ ನೂರಾರು ಸೌಲಭ್ಯಗಳಿಗೆ ವಂಚಿತರಾಗ್ತಾ ಇದೀವಿ. ನಾವು ಹೊಸ ಮೀಸಲಾತಿಯನ್ನ ಕೇಳ್ತಾ ಇಲ್ಲ. ನಾವು ಗೊಲ್ಲ ಸಮುದಾಯದಲ್ಲಿದ್ದೀವಿ, ಕಾಡುಗೊಲ್ಲರು ಅಂತ ಪ್ರತ್ಯೇಕವಾಗಿ ಮಾಡಿದರೆ ಅದನ್ನ ಸೇರಿಸಿ ಅನ್ನುವಂಥದ್ದು ನಮ್ಮ ಮನವರಿಕೆಯನ್ನ ಸಾಹೇಬರಿಗೆ ಮಾಡ್ತಾ ಇರುವಂತದ್ದು. ಇವತ್ತು ST ಫೈಲು ವಾಪಸ್ ಬಂದಿದೆ. ಯಾಕೆ ಬಂದಿದೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತದ್ದು. ಬಂದಿರೋದು ಒಂದೇ ಒಂದು ಕಾರಣ, ನಮ್ಮಲ್ಲಿ ಒಗ್ಗಟ್ಟಿಲ್ಲ, ಬಲವಿಲ್ಲದ ಮಾತಿಗೆ ಬೆಲೆ ಇಲ್ಲ ಅನ್ನುವಂಥದ್ದು. ಅದಕ್ಕೆ ನಾವೆಲ್ಲರೂ ಸಂಘಟಕರಾಗುವುದರ ಮೂಲಕವಾಗಿ ಇವತ್ತು ನಿಜವಾಗಿಯೂ ಅಲೆಮಾರಿಗಳು ಅಂದ್ರೆ ಕಾಡುಗೊಲ್ಲರು ಅನ್ನುವಂಥದ್ದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕುಲ ಕಸುಬುಗಳನ್ನ ಮಾಡಿಕೊಂಡು ಈ ದನಗಳನ್ನ, ಕುರಿಗಳನ್ನ, ಮೇಕೆಗಳನ್ನ ಒಡ್ಕೊಂಡು ಆ ಕಾಯಕವನ್ನ ಮಾಡಿಕೊಂಡು ಬದುಕನ್ನ ನಡೆಸುವಂತದ್ದು. ಹಾಗಾಗಿ ಇವತ್ತು ಶ್ರೀಕೃಷ್ಣ ಪರಮಾತ್ಮ ಒಂದು ನಿಜವಾಗ್ಲೂ ನಿಮಗೆಲ್ಲರಿಗೂ ನೆನಪಿರ್ಲಿ, ಗಾಂಧಾರಿ ಒಂದು ಶ್ರೀಕೃಷ್ಣನನ್ನ ಒಂದು ಮಾತನ್ನ ಕೇಳ್ತಾರೆ, ನೋಡು ಕೃಷ್ಣ, ನೀನು ಒಬ್ಬ ಮನಸ್ಸು ಮಾಡಿದ್ದಿದ್ರೆ ನನ್ನ 101 ಜನ ಮಕ್ಕಳು ಉಳಿತಾ ಇದ್ರು, ಯುದ್ಧದಲ್ಲಿ ಸೋಲ್ತಾ ಇರ್ಲಿಲ್ಲ. ಆದ್ರೆ ನೀನು ಒಬ್ಬ ಮನಸ್ಸು ಮಾಡ್ಲಿಲ್ಲ, 101 ಜನ ನನ್ನ ಮಕ್ಕಳು ನಶ್ವರ ಆದ್ರು ಅನ್ನುವಂಥದ್ದು. ಆಗ ಕೃಷ್ಣ ಒಂದು ಮಾತನ್ನ ಹೇಳ್ತಾರೆ, ತಾಯಿ ನೀನು ನಿನ್ನ ಗಂಡನ ಪಾವಿತ್ರತೆಯನ್ನ ಕಾಪಾಡುವುದಕ್ಕೋಸ್ಕರ ಗಾಂಧಾರಿ ನೀನು ಕಣ್ಣಿಗೆ ಬಟ್ಟೆಯನ್ನ ಕಟ್ಕೊಂಡೆ. ಕಣ್ಣಿಗೆ ಬಟ್ಟೆಯನ್ನ ಕಟ್ಕೊಂಡ ಮೇಲೆ ನಿನ್ನ ಮಕ್ಕಳು ಯಾರ ಜೊತೆ ಹೋಗ್ತಾರೆ, ಯಾರು ಸವಾಸ ಮಾಡ್ತಾರೆ, ಯಾರ ಜೊತೆಗಿದ್ದಾರೆ ಅಂತ ನೀನ್ ಕಣ್ ಬಿಚ್ಚಿ ನೋಡ್ಲಿಲ್ಲ. ಆ ಕಾರಣಕ್ಕೆ ನಿನ್ ಮಕ್ಕಳು ದಾರಿ ತಪ್ಪಿದ್ರು ಅಂತ ಹೇಳ್ತಾರೆ ಶ್ರೀಕೃಷ್ಣ. ಆದ್ರೆ ಕುಂತಿ ತನ್ನ ಕಣ್ಣನ್ನ ಬಿಟ್ಕೊಂಡು ಮಕ್ಕಳು ಯಾರ ಜೊತೆ ಹೋಗ್ತಾರೆ, ಯಾಗಿರ್ತಾರೆ ಅನ್ನುವಂಥದ್ದನ್ನ ನೋಡಿದ್ರು. ಪಂಚ ಪಾಂಡವರು ಇವತ್ತು ಈ ಸಮಾಜದಲ್ಲಿ ಮೂರ್ತ ಸ್ವರೂಪ ಪಡ್ಕೊಂಡು ಅಗ್ರಗಣ್ಯ ಸ್ಥಾನದಲ್ಲಿ ಪೂಜ್ಯಗೊಳಗಾಗಿದ್ದಾರೆ. ಇವತ್ತು ಸಮಾಜದ ಬಾಂಧವರಿಗೆ ಒಂದು ಕಿವಿ ಮಾತು ಏನಪ್ಪಾ ಅಂದ್ರೆ, ಅಜ್ಞಾನ, ಅಂಧಕಾರ, ಅನಕ್ಷರತೆ ಅನ್ನುವಂತ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿರೋದನ್ನ ಬಿಚ್ಚಿ ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ಎಲ್ಲವರೆಗೂ ಕೊಡೋದಿಲ್ವೋ ಆಗ ಸಮಾಜ ಮುಂದೋಗೋದಿಲ್ಲ. ಅಂತಹ ಅಜ್ಞಾನ, ಮೌಢ್ಯತೆ, ಕಂದಾಚಾರದ ಕಣ್ಣಿನ ಬಟ್ಟೆಯನ್ನ ಬಿಚ್ಚುವುದರ ಮೂಲಕವಾಗಿ ಈ ಸಮಾಜಕ್ಕೆ ಒಂದು ಶಿಕ್ಷಣವನ್ನ ಕೊಡುವಂಥದ್ದು ಬಹಳ ಮುಖ್ಯವಾಗಿದೆ. ಈಗ ಅಲೆಮಾರಿ ಶಾಲೆಯನ್ನ ಸಾಹೇಬರು ಇಲ್ಲಿಗೆ ತಗೊಂಡ್ಬಂದಿದ್ದಾರೆ. ನಿಜವಾಗ್ಲೂ ಅವ್ರನ್ನ ಭಗೀರಥ ಅನ್ನುವಂತೆ ಕರೆಯುವಂಥದ್ದು, ಅನೇಕ ಚೆಕ್ ಡ್ಯಾಮುಗಳನ್ನ ನೀರು ತುಂಬಿಸುವಂಥದ್ದು. ಅದಕ್ಕೆ ಸಾಹೇಬರಿಗೆ ಇಲ್ಲೊಂದು ಹಾಸ್ಟೆಲ್ ಅನ್ನ ಮಾಡೋದ್ರ ಮೂಲಕವಾಗಿ ಇದಕ್ಕೊಂದು ಶಕ್ತಿ ತುಂಬುವಂತದ್ದಾಗಬೇಕಾಗಿದೆ. ನಾವು ತರಬೇತಿಯನ್ನ ಕೊಡುವಂಥದ್ದು,
ವೃತ್ತಿಪರ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನ ಕೊಡುವಂತ ನಿಟ್ಟಿನಲ್ಲಿ ನಾವು ಸ್ಕಿಲ್ ಡೆವಲಪ್ಮೆಂಟ್ ವ್ಯಕ್ತಿಗಳನ್ನಾಗಿ ಈ ಸಮಾಜದಲ್ಲಿ ಮಾಡಬೇಕಾಗಿದೆ. ಇವತ್ತು ಸಾಹೇಬರು ಮನಸ್ಸು ಮಾಡಿರೋದ್ರಿಂದ ಇವತ್ತು ಕಾಡುಗೊಲ್ಲರ ಅಭಿವೃದ್ಧಿ ನಿಗಮ ಆಗಿರುವಂತದ್ದು ತಕ್ಷಣವೇ ಅಧ್ಯಕ್ಷರನ್ನ ನೇಮಕ ಮಾಡುವುದರ ಮೂಲಕವಾಗಿ ನಿಮ್ಮ ಪಕ್ಷಕ್ಕೆ ಯಾರು ದುಡಿದಿದ್ದಾರೋ ನಿಷ್ಠಾವಂತರಾಗಿ ಅಂತವ್ರನ್ನ ನೀವು ನಿಗಮದ ಅಧ್ಯಕ್ಷರನ್ನಾಗಿ ಮಾಡೋದ್ರ ಮೂಲಕ ಈ ಸಮಾಜಕ್ಕೆ ನ್ಯಾಯವನ್ನ ಒದಗಿಸಿಕೊಡ್ಬೇಕಾಗಿದೆ. ಯಾಕೆ ಅಂತಂದ್ರೆ 2.5 ವರ್ಷ ಕಳೆದೋಯ್ತು, ಇಬ್ರು ನಿಗಮದ ಅಧ್ಯಕ್ಷರಾಗಬಹುದಾಗಿತ್ತು. 2.5 ವರ್ಷ ಸುಮ್ನೆ ಕಳೆದೋಯ್ತು. ಸಾಹೇಬ್ರು ಹೇಳ್ತಿರು ಒಗ್ಗಟ್ಟಾಗಿ ಇವ್ರು ಬರಲ್ಲ ಸ್ವಾಮೀಜಿ, ನಾನ್ ಏನ್ ಮಾಡೋಣ ಅಂತ. ಹಾಗಾಗಿ ನೀವು ಒಗ್ಗಟ್ಟಿನಿಂದ ನಿಮ್ ಪಕ್ಷಕ್ಕೆ ಯಾರು ನಿಷ್ಠೆಯಿಂದ ದುಡಿದಿದ್ದಾರೋ ಅವ್ರನ್ನ ಮಾಡೋದ್ರ ಮೂಲಕ ಈ ಸಮಾಜಕ್ಕೆ ನಮ್ಗೆ ಯಾರೋ ಶಾಸಕರು ಇಲ್ಲ, ನೀವೇ ಶಾಸಕರು, ಹೌದಲ್ವಾ? ಸಾಹೇಬರೇ ಶಾಸಕರು ಅನ್ನುವಂಥದ್ದು ಅದನ್ನ ಕಾಯ ವಾಚ ಮನಸಾರೆ ಸಾಹೇಬರು ಮಾಡ್ಲಿ ಅನ್ನುವಂತ ಮಾತನ್ನ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ. ಸಮಯ ಆಗಿದೆ. ಹಾಗಾಗಿ ನೋಡಿ, ನಾವೆಲ್ಲರೂ ಒಂದು ಶಕ್ತಿವಂತರಾಗುವಂಥದ್ದು ಸಾಹೇಬರು ಮನಸ್ಸು ಮಾಡಿದ್ರೆ ಇದೇನ್ ದೊಡ್ಡದಲ್ಲ. ಇನ್ನು 2 ದಿವಸದಲ್ಲಿ ನಿಮಗೆ ಸಿಹಿ ಸುದ್ದಿಯನ್ನ ಸಾಹೇಬರು ಕೊಡ್ತಾರೆ ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ನಮಸ್ಕಾರಗಳು. ಗೋಕುಲಾಷ್ಟಮಿಯ ಪ್ರಯುಕ್ತ ನಾವೆಲ್ಲರೂ ಕೂಡ ಶ್ರೀಕೃಷ್ಣನ ಜನ್ಮದಿನವನ್ನು ಆಚರಿಸೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಯಾದವಾನಂದ ಸ್ವಾಮೀಜಿಗಳಲ್ಲಿ ಮತ್ತು ಬಸವ ರಮಾನಂದ ಸ್ವಾಮೀಜಿಗಳಲ್ಲಿ ನನ್ನ ಅತ್ಯಂತ ಗೌರವಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯಾವತ್ತು ನನ್ನ ಸ್ನೇಹಿತರೇ, ನಗರದ ತಾಲೂಕಿನ ಪ್ರಮುಖರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನರೇ, ಇಲ್ಲಿ ನೆರೆದಿರ್ತಕ್ಕಂಥ ಯಾವತ್ತೂ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮದ ನನ್ನ ಸ್ನೇಹಿತರೆ, ದಯಮಾಡಿ ಕ್ಷಮಿಸಬೇಕು. ಬಹುಶಃ ನಾವು ಇವತ್ತು ಒಂದು ಜಾಗದಲ್ಲಿ ನಿಂತು ಮಾತನಾಡ್ತಿದ್ದೇವೆ ಎಂದಾಗ ಇದರ ಇತಿಹಾಸ ಏನು ಅಂತಕ್ಕಂಥದ್ದನ್ನ ತಿಳಿಯುವಂತಹ ಜವಾಬ್ದಾರಿಕೆ ನಿಮ್ಮೆಲ್ಲರಿಗೂ ಕೂಡ. ನಾನು 2008ರಲ್ಲಿ ಸಿರಾ ಕ್ಷೇತ್ರಕ್ಕೆ ಬಂದು ನಾನು ಶಾಸಕನಾದಂಥ ಸಂದರ್ಭದಲ್ಲಿ ನಾನು ಪ್ರಥಮವಾಗಿ ಯಾವ್ಯಾವ ಸಮುದಾಯಗಳಿಗೆ ನಿವೇಶನ ಇಲ್ಲ, ಯಾವ್ಯಾವ ಸಮುದಾಯಗಳು ತಮ್ಮದೇ ಆಗಿರ್ತಕ್ಕಂಥ ಗುಡಿ ಗುಂಡಾರಗಳನ್ನ ಕಟ್ಟೋದಕ್ಕೆ, ಛತ್ರಗಳನ್ನ, ಧರ್ಮಛತ್ರಗಳನ್ನ ಮಾಡೋದಕ್ಕೆ ಸಹಾಯ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಅನೇಕ ಸಮಾಜಗಳನ್ನೆಲ್ಲ ಕೂಡ ಒಗ್ಗೂಡಿಸಿ ಅವರಿಗೆ ನಿವೇಶನ ಕೊಡಬೇಕು ಅಂತ ತೀರ್ಮಾನ ಮಾಡಬೇಕು. ಒಟ್ಟಾರೆ 13 ಜಾತಿಗಳಿಗೆ ಈ ರೀತಿಯಾದಂತಹ ನಿವೇಶಗಳನ್ನ ಕೊಡುವಂತ ಕೆಲಸವನ್ನ ಮಾಡುವಾಗ ಪ್ರಥಮವಾಗಿ ಕೊಟ್ಟಿದ್ದು ಅಂತಂದ್ರೆ ಕಾಡುಗೊಲ್ಲ ಸಮುದಾಯಕ್ಕೆ. ನಾವು ಇಲ್ಲಿ ನಿಂತು ಮಾತಾಡ್ತಿರ್ತಕ್ಕಂಥದ್ದು 1 ಎಕರೆ ಜಾಗ, ಸುಮಾರು ಅದರ ಬೆಲೆ ಎಷ್ಟಾಗಬಹುದು ಅಂತ ಹೇಳಿದ್ರೆ ಇವತ್ತು ಕೋಟ್ಯಾಂತರ ರೂಪಾಯಿಗಳ ಬೆಲೆ ಮಾಡತಕ್ಕಂಥದ್ದು. ಈ ಜಮೀನನ್ನ ಸುಮಾರು 15-16 ವರ್ಷದ ಹಿಂದೆ ಕೊಡುವಂತಹ ತೀರ್ಮಾನ ಮಾಡೋದ್ರ ಜೊತೆಗೆ ಇದರ ಅಸ್ಥಿಭಾರವನ್ನ, ಶಂಕುಸ್ಥಾಪನೆಯನ್ನು ಕೂಡ ಅಂದಿನ ಕಾಲದಲ್ಲಿ ಮುಖಂಡರಾಗಿದ್ದಂಥ ದೊಡ್ಡಯ್ಯನವರು ಇವರೆಲ್ಲರ ಮುಖಂಡತ್ವದಲ್ಲಿ ಶಂಕುಸ್ಥಾಪನೆಯನ್ನ ನೆರವೇರಿಸಿ ಆಗ ನಾನು 70 ಲಕ್ಷ ರೂಪಾಯಿನ ನಾನು ಸರ್ಕಾರದಿಂದ ಕೊಡುವಂತ ಕೆಲಸವನ್ನು ಮಾಡಿದೆ. ಅದರಿಂದಾಗಿ ಇಷ್ಟ ಆಗಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಕಟ್ಟಡ ಬರೋದಕ್ಕೆ ಸಾಧ್ಯ ಆಗಿದೆ. ನಾನು ಈ ಸಂದರ್ಭದಲ್ಲಿ ನಾನೇನೋ ಅಂದ್ಕೊಂಡಿದ್ದೆ, ಇವತ್ತು ಎಲ್ಲ
ಕಾಡುಗೊಲ್ಲ ಸಮುದಾಯಕ್ಕೆ ಸೇರಿರ್ತಕ್ಕಂಥವರು ಒಂದಲ್ಲ ಒಂದು ರೀತಿಯಲ್ಲಿ ಸಹಕಾರ ಹಸ್ತವನ್ನ ನೀಡಿ ಈ ಕಟ್ಟಡವನ್ನ ಕಟ್ತಾರೆ ಅಂತಕ್ಕಂಥ ನಂಬಿಕೆ ಇಟ್ಟಿದ್ದೆ. ಆದ್ರೆ ಎಲ್ಲೋ ಒಂದು ಕಡೆಗೆ ಅದು ಪೂರೈಸೋದಕ್ಕೆ ಸಾಧ್ಯ ಆಗಲಿಲ್ಲ. ಅನೇಕ ವರ್ಷಗಳಿಂದ ಇದು ಹೀಗೆ ಇದೇ ಸ್ಥಿತಿನಲ್ಲಿದೆ. ನಾನು ಈ ತಿಮ್ಮರಯ್ಯಪ್ಪ ಸೂಪರಿಂಟೆಂಡೆಂಟ್ ಇಂಜಿನಿಯರ್, ನಾನು ಹೇಳ್ತೇನೆ, ಇನ್ನೊಂದು 15 ದಿವಸ ಅಥವಾ 20 ದಿವಸಗಳಿಗೆ 50 ಲಕ್ಷ ರೂಪಾಯಿನ ಕೊಡ್ತೇನೆ. ನಾನು ಕೊಡ್ತೇನೆ ಅಂತ ಕಾಯ್ಕೊಂಡು ಕೂತ್ಬೇಡ, ನೀನ್ ಮೊದಲು ಬಂಡವಾಳ ಹಾಕುವಂತ ಕೆಲಸವನ್ನು ಮಾಡಿ ಮುಗಿಸೋ ಕೆಲಸ ಮಾಡು. ಜಾಸ್ತಿ ಅಂದ್ರೆ ಒಂದು ತಿಂಗಳೊಳಗಾಗಿ 50 ಲಕ್ಷ ನಾ ಕೊಡ್ತೇನೆ. 50 ಲಕ್ಷ ಅಂತ ಹೇಳಿದ್ರೆ ಸರ್ಕಾರದ ಹಣನೇ ನೀನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ನೀನು ಅಡ್ವಾನ್ಸ್ ಆಗಿ ಕೆಲಸ ಮಾಡಿಸ್ತೀಯ. ಈಗ ನೀನು ಇಂಟೀರಿಯರ್ ಆಗಿ ಕೆಲಸ ಮಾಡಿಸ್ತೀರಿ, ಕೆಲಸ ಮಾಡಿಸಿ ನಿಮ್ಮ ಮನೆ ಹತ್ರ ಅಲ್ದ ಮೇಲೆ ಬಿಲ್ ಕೊಡ್ತೀರಿ. ಆಗ ಹಿಂಗೆ ನೀವು ಬಿಲ್ಗೆ ಕೆಲಸ ಮಾಡಿಸುವ, ಆಮೇಲೆ ನೀವೇ ಬಿಲ್ ತಗೊಳ್ಳೋಂಥ ಕೆಲಸವನ್ನು ಮಾಡಿ. ಯಾವುದೇ ರೀತಿಯಲ್ಲೂ ಕೂಡ ಇನ್ನು ಮುಂದೆ ಯಾವುದೇ ಕಾರ್ಯಕ್ರಮ ಆದ್ರೂ ಕೂಡ ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡ ಆದ ಮೇಲೆ ನಾನು ಈ ಕಾರ್ಯಕ್ರಮಕ್ಕೆ ಬರೋದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಒಂದು ನಾವಿವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸ್ತಾ ಇದ್ದೀವಿ. ಯಾರು ಶ್ರೀಕೃಷ್ಣ? ಯದುಕುಲ ನಂದನ ಅಂದ್ರೆ ಯಾದವರ ಹೊಟ್ಟೆಯಲ್ಲಿ ಹುಟ್ಟಿದಂತ ಕೃಷ್ಣ ಯಾರು? ಬಹುಶಃ ವಿಷ್ಣುವಿನ 8ನೇ ಅವತಾರ ಅಂತ ಹೇಳ್ಬೇಕಾದಾಗ ಹಿಂದೂ ಧರ್ಮವನ್ನ, ಸನಾತನ ಧರ್ಮವನ್ನ ಈ ದೇಶದಲ್ಲಿ ಬಿತ್ತಿ ಬೆಳೆಸಿದ್ದು ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಮಹಾಗ್ರಂಥಗಳು. ಅಂದ್ರೆ ಒಂದು ಕಡೆ ರಾಮಾಯಣ ಇರ್ಬೋದು, ಇನ್ನೊಂದು ಕಡೆ ಮಹಾಭಾರತ. ರಾಮಾಯಣದಲ್ಲಿ ವಾಲ್ಮೀಕಿಗಳು ಮುಖ್ಯ ಪಾತ್ರ, ಇನ್ನೊಂದು ಕಡೆಗೆ ಶ್ರೀಕೃಷ್ಣನ ಪಾತ್ರ. ಇವರಿಬ್ಬರಿಂದಾಗಿ ಇವತ್ತು ಸನಾತನ ಧರ್ಮ ಉಳಿಯೋದಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಸನಾತನ ಧರ್ಮವನ್ನು ಉಳಿಬೇಕಾದಾಗ ಶ್ರೀಕೃಷ್ಣನ ಪಾತ್ರ ದೊಡ್ಡದಾಗಿರ್ತಕ್ಕಂಥದ್ದು. ಈಗ ಕೃಷ್ಣನ ಜನ್ಮಾಷ್ಟಮಿಯನ್ನು ಆಚರಿಸಬೇಕಾದಾಗ ಯಾವಾಗ ಕೃಷ್ಣ ಹುಟ್ಟಿದ್ದು ಅಂತಕ್ಕಂಥದ್ರ ಬಗ್ಗೆ ಬಸವರಾಮಾನಂದ ಸ್ವಾಮೀಜಿಗಳು ಹೇಳ್ತಾ ಇದ್ರು. 3000 4000 ಎರಡನೇ ಒಂದು ಯುಗಕ್ಕೆ 2,500 ವರ್ಷ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಹುಟ್ಟಿದ್ದು. ಅಂದ್ರೆ ಕೃಷ್ಣ ಪೂರ್ವ ಎಷ್ಟು ಅಂತಂದ್ರೆ 310ನೇ ಶತಮಾನದಲ್ಲಿ ಹುಟ್ಟಿರ್ತಕ್ಕಂಥದ್ದು. ಅಂದ್ರೆ ಸುಮಾರು 5-6 ಸಾವಿರ ವರ್ಷಗಳಿಂದ ಶ್ರೀಕೃಷ್ಣ ಹುಟ್ಟಿದ್ದು. ಶ್ರೀಕೃಷ್ಣ ಹುಟ್ಟಿದ್ದು ಎಲ್ಲಿ ಅಂದ್ರೆ ಮಥುರಾ ನಗರದಲ್ಲಿ. ಮಥುರೆಯಲ್ಲಿ ಹುಟ್ಟಿ ದ್ವಾರಕೆಯಲ್ಲಿ ಆಳುವಂತ ಕೆಲಸವನ್ನು ಮಾಡಿ, ಕುರುಕ್ಷೇತ್ರದಲ್ಲಿ ಯುದ್ಧವನ್ನ ಮಾಡಿ, ಯುದ್ಧ ಮಾಡಬೇಕಾದಾಗ ನಾನು ಇವೆಲ್ಲ ಜಾಗವನ್ನು ಕೂಡ ನಾನು ಸ್ವತಃ ಹೋಗಿ ನೋಡಿ ಬಂದಿದ್ದೇನೆ. ನನಗೆಲ್ಲದೂ ಕೂಡ ಗೊತ್ತಿದೆ. ಕೃಷ್ಣ ಎಲ್ಲೆಲ್ಲಿ ಹೋದ್ರು ಆ ಹೋದ ಜಾಗದಲ್ಲೆಲ್ಲದೂ ಕೂಡ ಹೋಗುವಂತ ಕೆಲಸವನ್ನು ಮಾಡಿ ನಾನು ಬಂದಿದ್ದೇನೆ, ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಬಹುಶಃ ವಿಷ್ಣುವಿನ 8ನೇ ಅವತಾರ ಶ್ರೀಕೃಷ್ಣನ ಎತ್ತಂತ ಸಾಕಿದಂತ ಜನ ಆ ಸಮಾಜ ನಿಮ್ಮದು. ಬಹುಶಃ ನಿಮಗಿರ್ತಕ್ಕಂಥ ಆ ಹೆಮ್ಮೆ ಯಾವ ಜನಾಂಗಕ್ಕೂ ಇರೋದಕ್ಕೆ ಸಾಧ್ಯ ಇಲ್ಲ. ಅಂತ ಸಂದರ್ಭದಲ್ಲಿ ನಾವು ಅತ್ಯಂತ ಭಕ್ತಿಯಿಂದ ಇವತ್ತು ಕೃಷ್ಣನಿಗೆ ನಮಸ್ಕಾರವನ್ನ ಅವನ ಹುಟ್ಟಿದ ಹಬ್ಬವನ್ನು ಆಚರಿಸುವಂತ ಕೆಲಸವನ್ನ ನಾವು ಮಾಡಬೇಕಾದಾಗ ಶ್ರೀಕೃಷ್ಣನ ಕೊಡುಗೆ ಏನು, ಸನಾತನ ಧರ್ಮ ಬೆಳೆಯೋದಕ್ಕೆ ಏನೆಲ್ಲ ಕೊಡುಗೆಯನ್ನು ಕೊಟ್ಟರು ಅನ್ನೋದನ್ನ ಜೊತೆಗೆ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಶ್ರೀಕೃಷ್ಣ ಯಾಕೆ ಪ್ರಾಮುಖ್ಯ ಆಗ್ತಾನೆ ಅಂತ ಹೇಳಿದ್ರೆ, ಇವತ್ತು ಕುರುಕ್ಷೇತ್ರ ಯುದ್ಧ ನಡೆಯುವಂತ ಸಂದರ್ಭದಲ್ಲಿ ಅರ್ಜುನ ಯುದ್ಧ ಮಾಡೋದಕ್ಕೆ ತಯಾರಾಗಿರಲ್ಲ. ನಾನು ಯುದ್ಧ ಮಾಡೋದಿಲ್ಲ, ನನ್ನ ಎದುರಿಗೆ ನಿಂತಿರ್ತಕ್ಕಂಥ ದ್ರೋಣರು ಇರ್ಬೋದು, ಭೀಷ್ಮರು ಇರ್ಬೋದು, ಅವ್ರ ಮೇಲೆ ನಾನು ಕತ್ತಿ ಎತ್ತೋದಿಲ್ಲ ಅಂತ ಹೇಳಿದಾಗ ಶ್ರೀಕೃಷ್ಣ ಕೊಟ್ಟಂತ ಆ ಸಂಭಾಷಣೆ ಮಾತೆ ಅದು ಒಂದು ಭಗವದ್ಗೀತೆ. 5600 ವರ್ಷಗಳಿಂದ ಇವತ್ತರೆಗೂ ಕೂಡ ಆ ಭಗವದ್ಗೀತೆನೇ ಒಂದು ಪರಮ ಧರ್ಮವನ್ನಾಗಿ ಆ ಶ್ಲೋಕದ ಮುಖೇನ
ನಾವು ವ್ಯಾಖ್ಯಾನ ಮಾಡ್ಕೊಂಡು ಅದು ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು. ಅಂದು ಮತ್ತು ಇವತ್ತು ಅಥವಾ ಮುಂದೂ ಕೂಡ ಅದು ಭಗವದ್ಗೀತೆ, ಕೃಷ್ಣ ಕೊಟ್ಟಂತ ಭಗವದ್ಗೀತೆ ಅದೊಂದು ಶಾಸನ. ಆ ಶಾಸನವನ್ನ ಇಟ್ಟು ನಾವು ಬದುಕಬೇಕಾಗ್ತದೆ, ಮಾಡ್ಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೆಚ್ಚು ಮಾತಾಡಕ್ ಹೋಗೋದಿಲ್ಲ. ಈ ಕಾಡುಗೊಲ್ಲ ಸಮುದಾಯ, ನನಗೂ ಸಮುದಾಯಕ್ಕೂ ಕೂಡ ಒಂದು ಅವಿನಾಭಾವ ಸಂಬಂಧ. ಅವಿನಾಭಾವ ಸಂಬಂಧ ಅಂತ ಹೇಳಿದ್ರೆ, ನಾನು ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದವನು. ನಮ್ಮ ಜಮೀನ್ ಪಕ್ಕದಲ್ಲಿ ಕಾಟಂದೇವರಿಟ್ಟೆ ಅಂತ ಇತ್ತು, ನಮ್ಮೂರ ಪಕ್ಕದಲ್ಲಿ. ನಾನು ಹುಡುಗರಾಗಿದ್ದಾಗ ತುಂಬಾ ಚೆನ್ನಾಗಿತ್ತಂತೆ. ಆಮೇಲೆ ಏನೋ ಕಾಯಿಲೆ ಬಿತ್ತಂತೆ. ಬಿದ್ದ ಸಂದರ್ಭದಲ್ಲಿ ನನ್ನನ್ನ ತಗೊಂಡೋಗಿ ಹಲಸಿನ ಮರದ ಕೆಳಗೆ, ಹುಣಸೆ ಮರದ ಕೆಳಗೆ ಹಾಕಿ ವ್ಯವಸಾಯ ಮಾಡಕ್ ಹೋಗೋರು. ಆ ಸಂದರ್ಭದಲ್ಲಿ ಹುಡುಗ ಎಲ್ಲಾರು ಹೋಗಿ ಚೆನ್ನಾಗಿದ್ದಾನೆ ನೋಡಕ್ಕೆ, ಸತ್ತಿಗೆ ಹೋಗ್ಬಿಟ್ಟನು ಅಂತ ಹೇಳಿ ಆ ಕಾಟುಂದರಟ್ಟಿ, ಗೊಲ್ರಟ್ಟಿ ಇವರೆಲ್ಲರ ಅವ್ರ ಮನೆಯಲ್ಲಿ ನಾನು ಬೆಳೆದು ಬಂದವನು. ಅವರ ಮಲೆ ಹಾಲನ್ನ ಕುಡಿದಂಥವನು. ಆ ಕಾಟುಂದರಟ್ಟಿನಲ್ಲಿ ಬಹಳ ವರ್ಷಗಳ ಕಾಲ ಇದ್ದಂಥವನು. ಇವತ್ತು ಕೂಡ ಅದೇ ಸಂಬಂಧವನ್ನು ಇಟ್ಕೊಂಡಿರ್ತಕ್ಕಂಥವನು. ಬಹುಶಃ ನಾನು ಒಂದು ರೀತಿಯಾಗಿ ಕೃಷ್ಣ ನಿಮ್ ಜೊತೆಯಲ್ಲಿ ಬೆಳೆದ್ರೆ, ನಾನು ಒಂದು ಕೃಷ್ಣದ ಮಾದರಿನಲ್ಲಿ ಇವತ್ತು ನಿಮ್ ಜೊತೆಯಲ್ಲಿ ಬೆಳೆದೆ.